ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ಹೈ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈಗ ರಾಮಾಯಣ ಭಾಗ 1 ಈ ಒಂದು ಸಿನಿಮಾದ ಟ್ರೈಲರ್ ಇವತ್ತಿನ ಬೆಳಗಿನ ಜಾವ 4 ಕಾಲಿಗೆ ರಿಲೀಸ್ ಆಗಿತ್ತು. ನಾನ್ ಈ ಒಂದು ಟೀಸರ್ ನ ಅವಾಗ್ಲೇ ನೋಡಿದೆ, ಬಟ್ ಬೇರೆ ಕೆಲಸ ಇದ್ದಿದ್ದರಿಂದ ಅವಾಗ ಈ ಒಂದು ಟ್ರೈಲರ್ ಬಗ್ಗೆ ವಿಡಿಯೋ ಮಾಡಕ್ ಆಗಿರ್ಲಿಲ್ಲ. ಬಟ್ ಇವಾಗ ಮಾಡ್ತೀನಿ, ಅಪ್ಲೋಡ್ ಅನ್ನು ಕೂಡ ಬೇಗ ಮಾಡ್ತೀನಿ. ಈಗ ಬೇಗ ಈ ಒಂದು ಟೀಸರ್ ಬಗ್ಗೆ ಮಾತಾಡೋಣ ಬನ್ನಿ. ಏನಪ್ಪಾ ಅಂದ್ರೆ, ರಾಮಾಯಣ ಈ ಒಂದು ಸ್ಟೋರಿ ನಮ್ಗೆಲ್ಲ ಗೊತ್ತಿರೋದೇ. ನಮ್ಮ DNA ನಲ್ಲೇ ಈ ಒಂದು ಕತೆ ಸೇರ್ಕೊಂಡ್ಬಿಟ್ಟಿದೆ. ತಾತ ಮುತ್ತಾದ ತಲೆಮಾರುಗಳಿಂದ ಸಾವಿರಾರು ವರ್ಷಗಳಿಂದ ಈ ಒಂದು ಸ್ಟೋರಿ ನಮ್ಮ ಭಾರತದವ್ರಿಗೆ ಹಾರ್ಟ್ ಬಿಟ್ಟಿದ್ದಂಗೆ. ಈ ಒಂದು ಸಿನಿಮಾದ ಸ್ಟೋರಿನ ತಗೊಳ್ಳೋದು ಅಂದ್ರೆ ತುಂಬಾ ರಿಸ್ಕಿ ಮೂವ್. ಯಾಕಂದ್ರೆ ತುಂಬಾ ಜನರ ಮನೋಭಾವಕ್ಕೆ ಧಕ್ಕೆ ತರ್ತಕ್ಕಂಥ ವಿಷಯಗಳನ್ನ ಕೆಲವು ಡೈರೆಕ್ಟರ್ಗಳು ಆಲ್ಮೋಸ್ಟ್ ಅಲ್ಲಿ ಹಿಂದೆ ಮಾಡಿದ್ದಾರೆ. ಅಂತ ಕೆಲವೊಂದು ವಿಷಯಗಳು ಬಂದ್ರೆ ನಮ್ಮ ಆಡಿಯನ್ಸ್ ಮಕ್ ಕೊಡ್ದಂಗೆ ಹೇಳ್ತಾರೆ ಇವಾಗ್ಲೂ. ಹಂಗಾಗಿ ಹುಷಾರಾಗಿಂತ ಪ್ರಾಜೆಕ್ಟ್ಗಳನ್ನ ಟೇಕ್ ಕವರ್ ಮಾಡ್ಬೇಕು. ಈಗ ಈ ಒಂದು ಟ್ರೈಲರ್ ಎಕ್ಸ್ಪೀರಿಯನ್ಸ್ ಬಂದ್ರೆ ಒಂದ್ ರೇಂಜಿಗೆ ಚೆನ್ನಾಗಿದೆ ಗುರು. ಬಟ್ ಕೆಲವೊಂದು VFX ಶಾರ್ಟ್ಸ್ ಗಳು ಬೆಟರ್ ಆಗ್ಬೋದು. ನಾನಿಲ್ಲಿ ರಿವ್ಯೂವರ್ ಆಗಿಲ್ಲ, ನಾನು ಆಲ್ಮೋಸ್ಟ್ ಅಲ್ಲಿನ ರಿವ್ಯೂ ಮಾಡಲ್ಲ. ಮಾಡಿದ್ರು ಕೂಡ ಯಾವ್ದಾದ್ರು ಒಳ್ಳೆ ಸಿನಿಮಾ ಇದ್ರೆ ಆ ಒಂದು ಸಿನಿಮಾದ ಸಜೆಷನ್ ಅಥವಾ ರಿವ್ಯೂ ಮಾಡ್ತೀನಿ. ಬಿಟ್ರೆ ಸಿನಿಮಾ ಇಷ್ಟ ಆಗ್ಲಿಲ್ಲ ಅಂದ್ರೆ ಇನ್ನ ರಿವ್ಯೂನ ನಾನು ಮಾಡಲ್ಲಪ್ಪ. ಮತ್ತೆ ಅಷ್ಟೇ, ಯಾಕಂದ್ರೆ ನಾವು ರಿವ್ಯೂ ಮಾಡೋದ್ರಿಂದ ಬೇರೆ ಯಾರಿಗಾದ್ರೂ ನೆಗೆಟಿವ್ ಆಗ್ಬೋದೇನೋ. ಮೇ ಬಿ ನಾನು ನೋಡೋದೇ 40-50 ಜನ ಅನ್ಕೊಂತೀನಿ. ಬಟ್ ನೆಗೆಟಿವ್ ರಿವ್ಯೂಸ್ ಇನ್ ಮಾಡಲ್ಲಪ್ಪ. ಮಾಡಿದ್ರೆ ಪಾಸಿಟಿವ್ ರಿವ್ಯೂ ಮಾಡ್ತೀನಿ. ಅಂದ್ರೆ ಸಿನಿಮಾ ನನಗೆ ಇಷ್ಟ ಆದ್ರೆ ಆ ಒಂದು ಸಿನಿಮಾ ಬಗ್ಗೆ ಮಾತಾಡ್ತೀನಿ, ಅಷ್ಟು ಬಿಟ್ರೆ ಇನ್ನೇನಿಲ್ಲ. ಟ್ರೈಲರ್ ಬಗ್ಗೆ ಮಾತಾಡಿದ್ರೆ ಇಟ್ಸ್ ಗುಡ್, ಚೆನ್ನಾಗಿದೆ. ಅವಾಗ್ಲೇ ಹೇಳತ್ತಾರ ಕೆಲವೊಂದು ಕಡೆ ಗ್ಲಿಚಸ್ ಗಳಿದಾವೆ. ಬಟ್ ಈ ಒಂದು ಟ್ರೈಲರ್ ನಲ್ಲಿ ಓವರ್ ಆಗಿ ನಮ್ಮ ರಾವಣನ ಸಖತ್ ಎಲಿವೇಟ್ ಮಾಡಿದರೆ. ಆ ಒಂದು ಶಾರ್ಟ್ಸ್ ಗಳೇ ಆಗಿರ್ಬೋದು, ರಾವಣ ಆಗಿ ಯಶ್ ಅವರು ತುಂಬಾ ಚೆನ್ನಾಗೇನೆ ಅಪಿರಿಯನ್ಸ್ ನ ಕೊಟ್ಟಿದ್ದಾರೆ. ಈ ಒಂದು ಸಿನಿಮಾದಲ್ಲಿ ಅವರ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಡೆಲಿವರ್ ಆಗಿದೆ ಅಂತ ಅನ್ನಿಸುತ್ತೆ ಆಡಿಯನ್ಸ್ಗೆಲ್ಲ. ಬಟ್ ಏನಪ್ಪಾ ಅಂದ್ರೆ, ಈ ಒಂದು ಯಶ್ ಅವರ ಕ್ಯಾರೆಕ್ಟರ್ ಅಂದ್ರೆ ರಾವಣನ್ ಕ್ಯಾರೆಕ್ಟರ್ ಈ ಒಂದು ಸಿನಿಮಾದಲ್ಲಿ ಒಂದು 30 to 40 ಮಿನಿಟ್ಸ್ ಅಷ್ಟೇ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಈ ಒಂದು ಟ್ರೈಲರ್ ಅಲ್ಲಿ ಜಾಸ್ತಿ ಯಶ್ ಅವ್ರನ್ನೇ ಫೋಕಸ್ ಮಾಡಿದ್ದಾರೆ. ರಣವೀರ್ ಕಪೂರ್ ಅವ್ರನ್ನ ರಾಮ ಆಗಿ ಈ ಒಂದು ಸಿನಿಮಾದಲ್ಲಿ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಬಟ್ ಅವರ ಒಂದು ಅಪಿರಿಯನ್ಸ್ ಏನು ಅಷ್ಟೊಂದು ಈ ಒಂದು ಟ್ರೈಲರ್ ಅಲ್ಲಿ ಕಾಣಿಸ್ತಿಲ್ಲ. ಬಟ್ ಸಿನಿಮಾದಲ್ಲಿ ಇರುತ್ತೆ ಅಂತ ಅನ್ಕೊಂತೀನಿ. ಅಷ್ಟು ಬಿಟ್ರೆ ಈ ಒಂದು ಸಿನಿಮಾದ ಕ್ವಾಲಿಟಿ ಆಗಿರ್ಬೋದು, ವರ್ಡ್ ಬಿಲ್ಡಿಂಗ್ ಆಗಿರ್ಬೋದು ತುಂಬಾ ಚೆನ್ನಾಗಿದೆ. ಬಟ್ ಕೆಲವೊಂದು ಜಾಯಿಂಟ್ಸ್ ಇರೋ ಫ್ರೇಮ್ ಗಳಾಗಿರ್ಬೋದು, ಅವು ಸ್ವಲ್ಪ ಗ್ಲಿಚಸ್ ಗಳು ಕಾಣಿಸ್ತದೆ. ಇವಾಗ ಆಡಿಯನ್ಸ್ ತುಂಬಾ ಬುದ್ಧಿವಂತರಾಗ್ಬಿಟ್ಟಾರಪ್ಪ. ಚಿಕ್ಕ ಪುಟ್ಟ ಮಿಸ್ಟೇಕ್ಸ್ ಎತ್ತೆತ್ತಿ ತೋರಿಸ್ತಾರೆ. ಹಂಗಾಗಿ ಇಂತ ಒಂದು ವಿಷಯಗಳನ್ನ ಹೇಳ್ದೆ. ಬಟ್ ಒಂದು ತಿಳ್ಕೊಳ್ರಿ, ಇನ್ನು ಸಿನಿಮಾ ಪೂರ್ತಿ ರೆಡಿ ಆಗಿಲ್ಲ. ಇನ್ನು ಸಿನಿಮಾದ ಪ್ರೀ ಪ್ರೊಡಕ್ಷನ್ ವರ್ಕು ತುಂಬಾ ಬ್ಯಾಲೆನ್ಸ್ ಇದೆ. ಈಗ ರಾಮಂದೊಂದು ಹನುಮ ಜಯಂತಿಗೆ ಒಂದು ಟೀಸರ್ ಅಥವಾ ಗ್ಲಿಮ್ಸರ್ ಅನ್ನ ಬಿಟ್ರು, ಆ ಒಂದು ವಿಡಿಯೋಗೂ ಮತ್ತೆ ಈ ಒಂದು ಟ್ರೈಲರ್ಗೂ ಕಂಪೇರ್ ಮಾಡ್ಕೊಂಡ್ರೆ ತುಂಬಾ ಬೆಟರ್ ಆಗಿದಾವೆ. ಹಂಗೇನೆ ಸಿನಿಮಾ ಆಲ್ಮೋಸ್ಟ್ ಅಲ್ಲಿ ಫೈನಲ್ ಕಾಪಿ ಬರೋಷ್ಟಕ್ಕೆ ತುಂಬಾ ಬೆಟರ್ ಆಗ್ಬೋದು. ಯಾಕಂದ್ರೆ ಈ ಒಂದು ಸಿನಿಮಾಗೆ ಇನ್ವೆಸ್ಟ್ ಮಾಡ್ತಿರೋದು 4,000 ಕೋಟಿ. ಅಂದ್ರೆ ಪಾರ್ಟ್ 1 ಪಾರ್ಟ್ 2 ಸೇರಿಸ್ಕೊಂಡು 4,000 ಕೋಟಿ. ಈ ಒಂದು ಸಿನಿಮಾಗೆನೆ 4,000 ಕೋಟಿ ಹಾಕಿಲ್ಲ. ಬಟ್ ಕಾಣಿಸುತ್ತೆ, ಆ ವರ್ಕು ಎಲ್ಲ ಕಾಣಿಸುತ್ತೆ. ಆಲ್ಮೋಸ್ಟ್ ಅಲ್ಲಿ ಜಾಸ್ತಿ ವೆಸ್ಟರ್ನ್ ಆಡಿಯನ್ಸ್ ನ ಇಲ್ಲಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಮೊನ್ನೆ ನಡೆದಂತ ಕಾಮಿಕಾನ್ ಇವೆಂಟ್ ಅಲ್ಲಿ ಈ ಒಂದು ಸಿನಿಮಾನ ಪ್ರೆಸೆಂಟ್ ಮಾಡಿದ್ರು. ಅಂದ್ರೆ ಈ ಒಂದು ಸಿನಿಮಾದ ಟ್ರೈಲರ್ ನ ಹಾಕಿದ್ರು, ಅಲ್ಲಿ ಒಳ್ಳೆ ರೆಸ್ಪಾನ್ಸ್ ಬಂತು. ಅಷ್ಟೇ ಅಲ್ಲ, ಸೋನಿ ಪಿಕ್ಚರ್ಸ್ ಅವರು ವರ್ಲ್ಡ್ ವೈಡ್ ಈ ಒಂದು ಸಿನಿಮಾನ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಆಲ್ಮೋಸ್ಟ್ ಅಲ್ಲಿ 350-375 ಕೋಟಿನ ಬರೀ ಪ್ರಮೋಷನ್ಸ್ಗೆನೆ ಈ ಒಂದು ಸಿನಿಮಾದಲ್ಲಿ ಸ್ಪೆಂಡ್ ಮಾಡ್ತಾ ಇದ್ದಾರೆ ಅಂತ ಕೇಳಿ ಬರ್ತಾ ಇದೆ. ಅಷ್ಟೆಲ್ಲ ರಾಜಮೌಳಿ ಅವರು ಕೂಡ ವಾರಣಾಸಿಗೂ ಕೂಡ ಇಷ್ಟೇ ಮೊತ್ತದ ಅಮೌಂಟ್ ನ ಪ್ರಮೋಷನ್ಗೆ ಸ್ಪೆಂಡ್ ಮಾಡ್ತಾ ಇದ್ದಾರೆ ಅಂತ ವಿಷಯಗಳೆಲ್ಲ ಕೇಳಿ ಬರ್ತಾ ಇದಾವೆ. ಬಟ್ ಅವೆಲ್ಲ ನಿಜನ ಸುಳ್ಳು ನಮಗ್ ಗೊತ್ತಿಲ್ಲ. ಬಟ್ ಗೊತ್ತಿರೋ ಪ್ರಕಾರ ಹೇಳ್ಬೇಕು ಅಂದ್ರೆ, ಇದು ನಮ್ಮ ಇಂಡಿಯನ್ ಮಟ್ಟದಲ್ಲೇನೆ ದೊಡ್ಡ ಬಿಗ್ಗೆಸ್ಟ್ ಬಜೆಟ್ ಹಾಕಿರೋ ಸಿನಿಮಾ. ಆ ಒಂದು ಸಿನಿಮಾ ವಸೂಲ್ ಮಾಡ್ಬೇಕು ಅಂದ್ರೆ ತುಂಬಾ ಕಷ್ಟ ಇದೆ. ಯಾಕಂದ್ರೆ 2,150 ಕೋಟಿ ದಂಗಲ್ ಸಿನಿಮಾ, ಇದೇ ನಿತೀಶ್ ತಿವಾರಿ ಅವರು ಡೈರೆಕ್ಷನ್ ಮಾಡಿದಂತ ದಂಗಲ್ ಸಿನಿಮಾ ಗಳಿಕೆ ಮಾಡಿದ್ದು. ಆ ಡೈರೆಕ್ಟರ್ ಮಾಡ್ತಿರ್ಬೋದು, ಬಟ್ ನಮ್ಮ ಮಾರ್ಕೆಟ್ ಅಷ್ಟು ಕಡಿಮೆ ಇತ್ತು. ಒಂದಂತೂ ನಿಜ, ವೆಸ್ಟರ್ನ್ ಮಾರ್ಕೆಟ್ ಅಲ್ಲಿ ಸಿನಿಮಾ ಕ್ಲಿಕ್ ಆಯ್ತು ಅಂದ್ರೆ ಕಲೆಕ್ಷನ್ ಮಾತ್ರ ವಿಪರೀತವಾಗಿ ಬರುತ್ತೆ. ಬಟ್ ಸ್ವಲ್ಪ ಸೈಡ್ ಹೊಡಿತು ಅಂದ್ರೂ ಕೂಡ ಸ್ವಲ್ಪ ಮೇಕರ್ಸ್ಗೆಲ್ಲ ಹೊಡೆಯೋದಂತೂ ಪಕ್ಕ. ಬಟ್ ಆ ಒಂದು ಸಿನಿಮಾದ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ಸ್ ಅಂದ್ರೆ AR ರೆಹಮಾನ್, ಹ್ಯಾನ್ಸ್ ಜಿಮ್ಮರ್, ಅವ್ರ ಹೆಸರು ಸರಿಯಾಗಿ ಪ್ರೊನೌನ್ಸ್ ಮಾಡಿದ್ಮೇಲೆ ದಯವಿಟ್ಟು ಕ್ಷಮಿಸಿ ಏನಾದ್ರು ತಪ್ಪಾಗಿ ಪ್ರೊನೌನ್ಸ್ ಮಾಡಿದ್ರೆ. ಇವರೆಲ್ಲ ಆಸ್ಕರ್ ವಿನ್ನಿಂಗ್ ಮ್ಯೂಸಿಕ್ ಡೈರೆಕ್ಟರ್ಸ್ ಗಳು. ಇವರೆಲ್ಲ ವರ್ಕ್ ಮಾಡ್ತಾ ಇದ್ದಾರೆ ಸಿನಿಮಾಗೆ. ಈ ಒಂದು ಸಿನಿಮಾದ ಪ್ರೊಡ್ಯೂಸರ್ ನಮಿತ್ ಮಲ್ಹೋತ್ರಾ, ಇವರು ಈ ಒಂದು ಸಿನಿಮಾನ ವರ್ಲ್ಡ್ ವೈಡ್ ಲೆವೆಲ್ ಆಗಿ ವೆಸ್ಟರ್ನ್ ಆಡಿಯನ್ಸ್ಗೆ ನಮ್ಮ ಕಥೆನ ಮುಟ್ಟಿಸ್ಬೇಕು ಅಂತ ಹಗಲು ರಾತ್ರಿ ಕಷ್ಟಪಟ್ಟು ಮಾಡ್ತಾ ಇದ್ದಾರೆ. ಆ ಒಂದು ಕಷ್ಟ ಫ್ರೇಮ್ ಅಲ್ಲೆಲ್ಲ ಕಾಣಿಸ್ತಾ ಇದೆ. ಇನ್ನೂ ಸ್ವಲ್ಪ ಬೆಟರ್ ಆಗ್ಬೋದಾಗಿತ್ತು. ಅದು ಕೂಡ ಕೆಲವೊಂದು ಜಾಯಿಂಟ್ಸ್ ಎಲ್ಲ ಇರುತ್ತಲ್ಲ, ಆ ಒಂದು
ಪೋರ್ಷನ್ಸ್ ಮಾತ್ರ ಸ್ವಲ್ಪ ಬೆಟರ್ ಆಗ್ಬೇಕಾಯ್ತು. ಅಷ್ಟು ಬಿಟ್ರೆ ಓವರ್ ಆಲ್ ಆಗಿ ಬೆಟರ್ ಆಗಿರೋ ಟೀಸರ್, ನಿಜವಾಗ್ಲೂ ಒಳ್ಳೆ ಟೀಸರ್ ಗುರು, ಯಾರಿಗೂ ಅಷ್ಟೊಂದು ಡಿಸಪಾಯಿಂಟ್ ಮಾಡಿಲ್ಲ. ಮತ್ತೆ ಸೀತೆಯಾಗಿ ಕಾಣಿಸ್ಕೊಂಡಿರೋದು ಸಾಯಿ ಪಲ್ಲವಿ. ಐ ಲೈಕ್ ಹರ್ ಪರ್ಫಾರ್ಮೆನ್ಸ್. ಐ ಲೈಕ್ ಹರ್ ಪರ್ಫಾರ್ಮೆನ್ಸ್ ಬಿಕಾಸ್ ಅವ್ರಿಗೆ ಸೊಸೈಟಿನಲ್ಲಿ ಒಂಥರ ಪಾಸಿಟಿವ್ ಇಮೇಜ್ ಇದೆ. ಆ ಒಂದು ಇಮೇಜ್ಗೂ ಇವ್ರು ತಗೊಂಡಿರೋ ಕ್ಯಾರೆಕ್ಟರ್ಗೂ ಒಂದ್ ಸ್ವಲ್ಪ ಅವಾಗ್ಲೇನೆ ಬೆಟರ್ ಚಾಯ್ಸ್ ಅಂತ ಅನ್ನಿಸ್ತು. ಬಟ್ ಇವರ ಲುಕ್ಸು ಅಷ್ಟೊಂದೇನ್ ಬೆಟರ್ ಆಗಿಲ್ಲ, ಸೀತೆ ಕ್ಯಾರೆಕ್ಟರ್ ಇವ್ರು ಸೂಟ್ ಆಗಲ್ಲ ಅಂತ ಹೇಳ್ತಿದ್ರು. ಬಟ್ ಟ್ರೈಲರ್ ನೋಡ್ಬಿಟ್ಟು ಆಮೇಲಿಂದ ಯಾರಾದ್ರೂ ಹೇಳ್ತೀರಾ ಸಾಯಿ ಪಲ್ಲವಿ ಕ್ಯಾರೆಕ್ಟರ್ ಸೂಟ್ ಆಗಲ್ಲ ಅಂತ? ಯಾರು ಹೇಳಲ್ಲ. ಅಷ್ಟು ಸಗದಾಗಿ ಕಾಣಿಸ್ಕೊಂತ ಇದಾರೆ. ನೋಡೋಣ ಸಿನಿಮಾ ಹೆಂಗ್ ಬಂದಿರುತ್ತೆ ಅಂತ. ಓವರ್ ಆಲ್ ಆಗಿ ಒಂದೊಳ್ಳೆ ಪ್ರಾಮಿಸಬಲ್ ಟ್ರೈಲರ್ ಇದು. ಈ ಒಂದು ಟ್ರೈಲರ್ ಮಾತ್ರ ನನಗೆ ತುಂಬಾ ಇಷ್ಟ ಆಯ್ತು. ನಿಮ್ಗೆ ಯಾವ ತರ ಇಷ್ಟ ಆಯ್ತಾ ಕಷ್ಟ ಆಯ್ತು ಅಂತ ಕಮೆಂಟ್ ಮಾಡಿ. ಮತ್ತೆ ಈ ಒಂದು ಟ್ರೈಲರ್ ಅಲ್ಲಿ ನಿಮ್ಗೆ ಯಾರ ಒಂದು ಅಪಿರಿಯನ್ಸ್ ತುಂಬಾ ಇಷ್ಟ ಆಯ್ತು ಅಂತ ಹೇಳ್ರಿ. ಮತ್ತೆ ಫೈನಲ್ ಆಗಿ ಎಲ್ಲಾರ್ಗು ಒಂದು ಕೊರತೆ ಇದೆ ಈ ಒಂದು ಟ್ರೈಲರ್ ಅಲ್ಲಿ. ಏನಪ್ಪಾ ಅಂದ್ರೆ, ಇಂಥ ರಾಮಾಯಣ ಸ್ಟೋರಿನಲ್ಲಿ ನಮ್ಮ ಆಂಜನೇಯ ಯಾಕಿಲ್ಲ, ಅಟ್ಲೀಸ್ಟ್ ಒಂದು ಶಾರ್ಟ್ಸ್ ಅಲ್ಲಾದ್ರೂ ಇರ್ಬೇಕಲ್ಲ ಅಂತ ಅನ್ನಿಸ್ತಾ ಇರುತ್ತೆ ಎಲ್ಲಾರ್ಗು. ಬಟ್ ಒಂದೇ ಒಂದು ಶಾರ್ಟ್ಸ್ ಅಲ್ಲಿ ರಾಮ ಆ ಒಂದು ವಾನರರ್ನೆಲ್ಲ ಗ್ಯಾದರ್ ಮಾಡೋ ಒಂದು ಸೀನ್ ಏನೋ ಕಾಣಿಸುತ್ತೆ ಒಂದು ಫ್ರೇಮ್ ಅಲ್ಲಿ. ಬಟ್ ಅದೇನೋ ಅಲ್ವಾ ಅಂತ ನಂಗೆ ಗೊತ್ತಿಲ್ಲ. ಬಟ್ ಈ ಒಂದು ಸಿನಿಮಾದಲ್ಲಿ ಆಲ್ಮೋಸ್ಟ್ ಅಲ್ಲಿ ಆಂಜನೇಯ ಇರೋದಿಲ್ಲ. ಬಂದ್ರು ಕೂಡ ಒಂದು 5-10 ನಿಮಿಷದ ಕ್ಯಾಮಿಯೋ ಅಷ್ಟೇ ಇರುತ್ತೆ. ಯಾಕಂದ್ರೆ ಈ ಒಂದು ಸಿನಿಮಾ ಸೆಟಪ್ ಆಗಿರೋದು ಸೀತಾಪರಣ ಒಂದು ಘಟ್ಟ ಇದೆಯಲ್ಲ ಅಲ್ಲಿವರೆಗೂ ಮಾತ್ರ. ಈ ಒಂದು ರಾಮಾಯಣದಲ್ಲಿ ನಮ್ಮ ಆಂಜನೇಯ ಯಾವಾಗ ಎಂಟ್ರಿ ಕೊಡೋದು ಅಂದ್ರೆ ಕಿಷ್ಕಿಂಧ ಕಾಂಡದಲ್ಲಿ. ಅಂದ್ರೆ ಸೀತಾಪರಣ ಆದ್ಮೇಲೆ ಇನ್ನು ಕೂಡ ನಮ್ಮ ರಾಮ ಸೀತೆ ನುಡಿಕೊಂಡು ಹೋಗ್ತಾರೆ. ಆಮೇಲಿಂದ ಶಬರಿನೆಲ್ಲ ಮೀಟ್ ಮಾಡೋ ಸೀನ್ ಇರುತ್ತೆ. ಅದಾದ್ಮೇಲಿಂದ ಕಿಷ್ಕಿಂಧ ಕಾಂಡ ಬರುತ್ತೆ. ಅಲ್ಲಿ ನಮ್ಮ ರಾಮ ನಮ್ಮ ಹನುಮಂತ ಅವ್ರನ್ನ ಮೀಟ್ ಮಾಡ್ತಾರೆ. ಆಮೇಲಿಂದ ಅವರು ನಮ್ಮ ರಾಮ ಅವ್ರಿಗೆ ನೆಚ್ಚಿನ ಭಕ್ತರಾಗ್ತಾರೆ ಆಂಜನೇಯ. ಈ ತರ ಸಿಚುವೇಶನ್ಸ್ ಗಳಿದ್ದಾವೆ. ಸೊ ಹಂಗಾಗಿ ಇದೊಂದು ಡ್ರಾಬ್ಯಾಕ್ ಅಂತ ಅನ್ನಿಸ್ಬೋದು. ಬಟ್ ಇಟ್ಸ್ ಓಕೆ. ಪಾರ್ಟ್ 2 ನಲ್ಲಿ ಆಂಜನೇಯ ಕ್ಯಾರೆಕ್ಟರ್ಗೆ ತುಂಬಾ ವೆಯ್ಟ್ ಇರುತ್ತೆ. ಅಷ್ಟೇ ಅಲ್ಲ, ಚೆನ್ನಾಗೇ ಮಾಡ್ತಾರೆ ಅಂತ ಅನ್ಕೊಳ್ಳೋಣ. ಫಸ್ಟ್ ಈ ಒಂದು ಮೊದಲನೇ ಪಾರ್ಟ್ ನ ಚೆನ್ನಾಗಿ ತಗೊಂಡ್ಬರ್ಲಿ, ಅದನ್ನೆಲ್ಲ ಆಡಿಯನ್ಸ್ ಗೆಲ್ಲಿಸ್ಲಿ. ಸಿನಿಮಾದವ್ರಿಗೆ ಆಲ್ ದಿ ಬೆಸ್ಟ್ ಹೇಳೋಣ. ಒಳ್ಳೆ ಟೀಸರು. ಬಟ್ ಇನ್ನು ಸ್ವಲ್ಪ ಬೆಟರ್ ಆಗಿ VFX ಗಳನ್ನ ಹ್ಯಾಂಡ್ಲ್ ಮಾಡ್ಕೊಂಡು ಫೈನಲ್ ಕಾಪಿ ಜೊತೆಗೆ ಬರ್ಲಿ ಅಂತ ಹೇಳೋಣ. ಇಂಟರ್ನ್ಯಾಷನಲ್ ಅಲ್ಲೂ ಒಳ್ಳೆ ಕಲೆಕ್ಷನ್ ಬರ್ಲಿ. ನಮ್ಮ ಇಂಡಿಯನ್ ಮಾರ್ಕೆಟ್ ಹೊರಗಡೆನೂ ಕೂಡ ಸಖತ್ತಾಗಿ ಹಬ್ಲಿ. ಇಷ್ಟು ಮಾತ್ರ ಹೇಳಬಲ್ಲೆ. ನಿಮ್ ಎಕ್ಸ್ಪೀರಿಯನ್ಸ್ ಏನು ಅಂತ ಕಮೆಂಟ್ ಮಾಡಿ. ನಿಮ್ಗೆ ಯಾರ ಒಂದು ಅಪೀರಿಯನ್ಸ್ ಸಖತ್ ಇಷ್ಟ ಆಯ್ತು ಅಂತ ಕೂಡ ಕಮೆಂಟ್ ಮಾಡಿ. ನಾನ್ ಮತ್ತೆ ಸಿಗ್ತೀನಪ್ಪ ನಿಮ್ಗೆ. ಬಾಯ್.